ಹಾಯ್ ಹಲೋ ಸ್ವಾತಿ ಕನ್ನಡ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಉತ್ತರ ಕರ್ನಾಟಕ ಶೈಲಿಯ ವಡೆಯ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾತಿ ಬ್ಲಾಗಿಂಗ್ ಕನ್ನಡಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಬನ್ನಿ, ಇದು ಉತ್ತರ ಕರ್ನಾಟಕದ ಒಂದು ಖಾರದ ವಡೆ ಅಂತಲೇ ಹೇಳ್ಬಹುದು. ಇದು ನಾವು ವಿಶೇಷವಾಗಿ ಜೋಳದ ಹಿಟ್ಟಿನಿಂದ ಮಾಡುವಂಥದ್ದು. ತುಂಬ ಅಂದರೆ ತುಂಬ ಈಸಿಯಾಗಿ ನಾವು ಮಾಡ್ಕೊಳ್ಬೋದು, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ವೆದರ್ ತುಂಬ ಅಂದರೆ ತುಂಬ ಮಳೆ ಇದೆ. ಇದನ್ನು ನೀವು ಬೆಳಗ್ಗೆ ಟಿಫನ್ ಕೂಡ ಮಾಡ್ಕೊಳ್ಬಹುದು, ಮತ್ತು ನಿಮಗೆ ಸಂಜೆ ಊಟಕ್ಕೆ, ಮಧ್ಯಾಹ್ನಕ್ಕೆ ನೀವು ಯಾವಾಗ ಬೇಕಾದರೂ ಇದನ್ನ ತಿನ್ನಬಹುದು. ಇಲ್ಲ ಅಂತಂದರೆ ಸಂಜೆ ಸ್ನ್ಯಾಕ್ಸ್ಗಾಗಿ ನೀವು ಸಹ ಇದನ್ನು ನೀವು ಮಾಡ್ಕೊಳ್ಬಹುದು. ನೋಡಿ, ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯೋ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಅಂದರೆ ಟೇಸ್ಟಿಯಾಗಿರುತ್ತೆ. ರುಚಿಕರವಾಗಿರುವಂಥ ಜೋಳದ ವಡೆ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಹಾಕ್ತಿದ್ದಂಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇದು. ಮತ್ತು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಜೋಳದಲ್ಲಿ ನಮಗೆ ತುಂಬ ಒಂದು ಫೈಬರ್ ಅಂಶ ಇರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಈ ವಡೆ. ಮತ್ತು ಜಾಸ್ತಿ ಎಣ್ಣೆಯನ್ನು ಸಹ ಹೀರ್ಕೊಳ್ಳೋದಿಲ್ಲ. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಲ್ಲೂ ಸಹ ಅವು ಜಾಸ್ತಿ ಎಣ್ಣೆಯನ್ನು ಹಿಡ್ಕೊಳ್ಳೋದಿಲ್ಲ. ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಬೋದು. ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಅಷ್ಟು ಟೇಸ್ಟಿಯಾಗಿರುವಂಥ ವಡೆನ ನೀವು ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಏನು ತುಂಬ ಸಮಯ ಅನ್ನುವಂಥದ್ದು ಬೇಕಾಗೋದಿಲ್ಲ. ಬನ್ನಿ, ಇವಾಗ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 3/4 kg ಜೋಳದ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಈ ಜೋಳದ ಹಿಟ್ಟಿಗೆ ನಾವು ಏನನ್ನು ಸಹ ಇದು ಪ್ಯೂರ್ ಜೋಳದ ಹಿಟ್ಟನ್ನು ನಾನಿಲ್ಲಿ ತೆಗೆದುಕೊಂಡಿರುವಂಥದ್ದು. ಇದಕ್ಕೆ ಏನು ಬೇಕೋ ಅನ್ನೋದನ್ನು ಇವಾಗ ತಿಳಿಸ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ನಮಗಿಲ್ಲಿ ಹಿಟ್ಟನ್ನು ನೀವು ಜರಡಿ ಮಾಡಿ ತೆಗೆದುಕೊಳ್ಬೇಕಾಗತ್ತೆ. ನಾನಿಲ್ಲಿ ಕ್ಲೀನಾಗಿ ಎಲ್ಲ ಜರಡಿ ಮಾಡಿನೇ ಎತ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಅಂತಂದರೆ, ನೀವು ಬೌಲ್ ಅಳತೆಯಲ್ಲಿ ಮಾಡ್ಕೊಳ್ಳೋದಾದರೆ ನನಗೆ ಒಂದು 4 ಬೌಲಷ್ಟು ಹಿಟ್ಟಿದೆ. ಆ ಬೌಲ್ ಅಳತೆ ಮಾಡ್ಕೊಂಡಿರೋವಂಥದ್ದು ಬಂದು ಸ್ಕಿಪ್ ಆಗಿದೆ. ಹಾಗಾಗಿ ನಾನು ಹಾಗೆ ನಿಮಗೆ ತಟ್ಟೆಯಲ್ಲಿ ಜರಡಿ ಮಾಡ್ಕೊಂಡಿರೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಇವಾಗ ನಮಗೆ ಬೇಕಾಗಿರೋದು, ನಾನಿಲ್ಲಿ 15ರಿಂದ 20 ಮೆಣಸಿನ್ಕಾಯಿಗಳನ್ನ ತೆಗೆದುಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳಿ. ಶುಂಠಿ ಸಹ ಹಾಕ್ಕೊಳ್ಳಿ. ಶುಂಠಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 20 ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನೀವು ಹಾಕಿಬಿಟ್ಟು ನೀವು ಇದನ್ನು ತುಂಬ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ನಮಗೆ ಹಿಟ್ಟಿನಲ್ಲೇ ನೀವು ಸ್ವಲ್ಪ ಅರಿಶಿಣವನ್ನು ಬೆರೆಸ್ಕೊಳ್ಳಿ. ಮತ್ತು ಇದಕ್ಕೆ ನಮಗೆ ಮೇಲೆ ಹಚ್ಚೋದಕ್ಕೆ ಸ್ವಲ್ಪ ಎಳ್ಳು ಬೇಕು. ಎಳ್ಳನ್ನು ಸಹ ನೀವು ತೆಗೆದುಕೊಂಡ್ರಿ. ಆವಾಗ ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದು ಕೂಡ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಇದನ್ನು ರುಬ್ಕೊಂಡು ಬರೋ ಅಷ್ಟೊತ್ತಿಗೆ ನಾನಿಲ್ಲಿ ನೀರನ್ನು ಕಾಯೋದಕ್ಕೆ ಇಟ್ಕೊಳ್ತೀನಿ. ನೋಡಿ, ನಾವು ಇವಾಗ ತಕ್ಷಣಕ್ಕೆ ಹಿಟ್ಟನ್ನು ಕಲಸಿ ಮಾಡೋದ್ರಿಂದ ನಮಗೆ ಇದು ನೀರು ಚೆನ್ನಾಗಿ ಕುದೀತಾ ಇರೋ ಸ್ಟೇಜಲ್ಲಿದ್ದರೆ ಸಾಕು. ಕುದಿಯೋದೇನು ಬೇಡ. ಚೆನ್ನಾಗಿ ಇದೇನೆಂದರೆ ಕೊತ ಕುದಿಯೋದು ಬೇಡ. ಒಂದು ಕುದೀತಾ ಇರೋ ಸ್ಟೇಜಲ್ಲಿ ನಮಗಿದು ನೀರು ಅನ್ನೋವಂಥದ್ದು ಬೇಕಾಗುತ್ತೆ. ನೋಡಿ, ನಾವಿವಾಗ ರುಬ್ಕೊಂಡು ಬಂದಿದ್ದಾಗಿದೆ. ಈ ರೀತಿಯಲ್ಲಿ ತರಿಯಾಗಿ ಇರಬೇಕು. ಇದನ್ನು ನಾವು ನೀರನ್ನು ಏನು ಹಾಕ್ತೀರ ಡ್ರೈಯಲ್ಲಿ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಳ್ಬೇಕು. ಎಲ್ಲ ಒಂದಕ್ಕೊಂದು ಹೊಂದಿಕೊಳ್ಳೋ ರೀತಿಯಲ್ಲಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಸಮಯದಲ್ಲಿ ನೀವು ನೋಡಿ, ಸ್ವಲ್ಪ ನಿಮಗೆ ಈ ಹಸೆ ಖಾರ ಎಲ್ಲ ಮಿಕ್ಸ್ ಮಾಡೋದ್ರಿಂದ ನಿಮ್ಗೆ ಏನಾರ ಕೈ ಉರಿ ಬರುತ್ತೆ ಅನ್ನೋದಾದರೆ ಸ್ವಲ್ಪ ನೀವು ಅಡುಗೆಗೆ ಯೂಸ್ ಮಾಡೋವಂಥ ಎಣ್ಣೆಯನ್ನು ಕೈಗೆ ಫಸ್ಟು ಸವರ್ಕೊಂಡು ಆ ನಂತರದಲ್ಲಿ ನೀವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ನಿಮಗೆ ಕೈ ಉರಿ ಅನ್ನೋವಂಥದ್ದು ಬರೋದಿಲ್ಲ. ನೋಡಿ, ಈ ರೀತಿಯಲ್ಲಿ ನಿಮ್ಮದು ಚೆನ್ನಾಗಿ ಎಲ್ಲ ಹಿಟ್ಟಿಗೂ ನಾವು ರುಬ್ಬಿರುವಂಥ ಈ ಖಾರದ ಮಿಶ್ರಣ ಅನ್ನೋವಂಥದ್ದು ಸೇರಿಕೊಳ್ಬೇಕು. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಸಮಯದಲ್ಲಿ ನೀವು ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆತು ಹೋಗಬೇಕು. ಆ ರೀತಿಯಲ್ಲಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನಮಗೆ ಹಿಟ್ಟು ಇವಾಗೇನು ಹಿಟ್ಟನ್ನು ನಾವು ನಾದ್ಕೊಳ್ತೀವಲ್ಲ ಅದರಲ್ಲೇ ಈ ವಡೆ ಅನ್ನೋಂಥದ್ದು ಟೇಸ್ಟ್ ಆಗುವಂಥದ್ದು. ನಾನು ಈ ಸಮಯದಲ್ಲಿ ಇದಕ್ಕೆ ಅರಿಶಿಣವನ್ನು ಹಾಕ್ಕೊಳ್ತೀನಿ. ನೀವು ಮುಂಚೆಯೂ ಸಹ ನೀವು ಹಾಕ್ಕೊಳ್ಬಹುದು. ನೋಡಿ ಸ್ವಲ್ಪನೇ ಈ ಬಿಸಿ ಏನು ಚೆನ್ನಾಗಿ ಕಾಯ್ದಿರುತ್ತಲ್ವ ಆ ನೀರನ್ನು ಸ್ವಲ್ಪ ಬಿಸಿ ಇರುತ್ತೆ. ಹುಷಾರಾಗಿ ನೀವು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಇವಾಗ ನಿಮಗೆ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಲ್ವ ಈ ರೀತಿ ಸ್ವಲ್ಪ ನೀವು ಇದನ್ನು ಚಪಾತಿ ಮಾಡ್ತೀವಲ್ವ ಆ ಒಂದು ಹದಕ್ಕೆ ನೀವು ಕಲಿಸ್ಕೊಳ್ಬೇಕು. ಇವಾಗ ಪೂರಿ ಎಲ್ಲ ಮಾಡೋದಕ್ಕೆ ಕಲಿಸ್ಕೊಳ್ತೀರಲ್ವ ಅದೇ ರೀತಿಯಲ್ಲಿ ಇದನ್ನು ಚೆನ್ನಾಗಿ ನೀವು ಇದನ್ನು ನಾದ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ನಾವು ಚೆನ್ನಾಗಿ ನಾದ್ಕೊಳ್ತೀವಿ ವಡೆಗಳು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆ. ಈ ರೀತಿಯಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಇಷ್ಟು ಗಟ್ಟಿಯಾಗಿ ನಾದ್ಕೊಳ್ಬೇಕು. ನೋಡಿ ಇವಾಗ ಅದು ಮುಟ್ಟಿದ್ರೆ ಸ್ವಲ್ಪ ಪ್ರೆಸ್ ಆಗೋ ಥರ ಇಷ್ಟು ಗಟ್ಟಿ ಇದ್ದರೆ ನಮಗೆ ಸಾಕಾಗುತ್ತೆ. ಇದನ್ನೇನು ನಾವು ನೆನೆಯೋದಕ್ಕೆ ಬಿಡಬೇಕು ಏನು ಅನ್ನೋದಿಲ್ಲ. ನೋಡಿ ಇವಾಗ ನಾವು ಸೈಡಿಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ಚೆನ್ನಾಗಿ ನಾದಿದೆ ಅಲ್ವಾ, ಇದನ್ನು ಮತ್ತೆ ಒಂದು ಸತಿ ನಿಮಗೆ ಏನಾನ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ನೀರನ್ನೇನು ಹಾಕೋದಕ್ಕೆ ಹೋಗಬೇಡಿ. ನೀವು ಆದಷ್ಟು ಇದಕ್ಕೆ ತಣ್ಣೀರನ್ನು ಬಳಸ್ಕೊಳ್ಬಾರ್ದು. ಯಾಕಂದರೆ ಬಿಸಿನೀರು ಕಲಿಸೋದ್ರಿಂದನೇ ಇದು ಬೇಗನೆ ನಮಗೆ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ. ಹಿಟ್ಟಿನ ಹದ ಅನ್ನೋವಂಥದ್ದು ತುಂಬ ಚೆನ್ನಾಗಿ ಸಿಗುತ್ತೆ. ನೋಡಿ ಇವಾಗ ಈ ರೀತಿಯಲ್ಲಿ ಮಾಡಿಕೊಂಡು ನಿಮಗೆ ಅಳತೆ ಗೊತ್ತಾಗಿಲ್ಲಪ್ಪ ಅಂತಂದರೆ ಒಂದು ಪೂರಿ ಸೈಜ್ಗೆ, ಇವಾಗ ದೊಡ್ಡ ನಾವೇನು ಪೂರಿಯನ್ನು ಮಾಡ್ಕೊಳ್ತೀವಿ ಆ ಪೂರಿ ಸೈಜ್ಗೆ ನಾವು ಇದನ್ನು ಚೆನ್ನಾಗಿ ಒಂದೊಂದು ನಿಮಗೆ ಯಾವ ಸೈಜಲ್ಲಿ ನಿಮಗೆ ವಡೆಗಳು ಬೇಕೋ ಆ ಸೈಜಲ್ಲಿ ನೀವು ಸರ್ಕಲನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿಯಲ್ಲಿ ನೋಡಿ ನಿಮಗೆ ಇನ್ನೇನು ಹಬ್ಬದ ರಿಲೇಟೆಡ್ ಅಡುಗೆಗಳು ಕೂಡ ಇನ್ನೇನು ನಾಗರ ಪಂಚಮಿ ಬರ್ತಾಯಿದೆ. ನಾಗರ ಪಂಚಮಿಯ ವಿಶೇಷವಾದ ಅಡುಗೆಗಳನ್ನು ಸಹ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ ಇಷ್ಟಿಷ್ಟು ಇವಾಗ ನಾನೇನು ತೋರಿಸ್ತಾ ಇದ್ದೀನೋ ಈ ಸೈಜಲ್ಲಿ ನಿಮಗೆ ಉಂಡೆಗಳಿದ್ರೆ ಸಾಕಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ನಮಗೆ ದೊಡ್ಡದಾಗಿ ಬರುತ್ತೆ. ತುಂಬ ಪುಟಾಣಿಯಾಗಿ ಇದ್ದರೆ ಅಷ್ಟೊಂದು ಚಿಕ್ಕದಾಗಿಬಿಡುತ್ತೆ. ಈ ರೀತಿಯಲ್ಲಿ ಒಂದು ಪುರಿ ಸೈಜ್ನಲ್ಲಿದ್ದರೆ ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬನ್ ರೀತಿಯಲ್ಲಿ ಬರುತ್ತೆ. ಇದು ನೀವು ಇದಕ್ಕೆ ಖಾರ ಬನ್ ಅಂತ ಸಹ ನೀವು ಕರಿಬೋದು. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಅದ್ಭುತವಾಗಿ ಇರುತ್ತೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ನಾನು ಎಲ್ಲ ಉಂಡೆಗಳನ್ನು ಸಹ ಮಾಡಿಟ್ಕೊಂಡಿದ್ದೀನಿ. ಮತ್ತು ಮಾಡಿ ಸಹ ನಾನು ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ತೀನಿ. ಬನ್ನಿ ಇವಾಗ ಎಣ್ಣೆನ ನಾದಿ ಇಟ್ಕೊಳ್ಳೋಣ. ಎಣ್ಣೆನ ನಾವು ಇವಾಗ ಕಾಯೋದಕ್ಕೆ ಇಟ್ಕೊಳ್ಳೋಣ. ಹಿಟ್ಟು ರೆಡಿ ಆಯ್ತಲ್ವಾ, ನೀವು ಒಂದು ಲಟ್ಟಣಿಗೆ ಇರುತ್ತಲ್ವ ಆ ಲಟ್ಟಣಿಗೆ ನೀವು ಒಂದು ಪ್ಲಾಸ್ಟಿಕ್ ಪೇಪರನ್ನು ಸುತ್ತಕೊಳ್ಬೇಕು. ಆ ಕಡೆಗೆ ಈ ಕಡೆಗೆ ಒಂದು ದಾರ ಆಯಿತು ರಬ್ಬರ್ ಆಯಿತು ಹಾಕ್ಕೊಂಡು ಈ ಚಪಾತಿ ಮಾಡುವಂಥ ಮಣೆಗೆ ನೀವು ಒಂದು ಪ್ಲಾಸ್ಟಿಕ್ಕನ್ನು ಹಾಕ್ಕೊಳ್ಬೇಕಾಗುತ್ತೆ. ಯಾಕಂತಂದರೆ ನೋಡಿ ಇದಕ್ಕೆ ಸ್ವಲ್ಪ ನಾನು ಎಣ್ಣೆಯನ್ನು ಸವರಿದ್ದೀನಿ. ಈ ರೀತಿಯಲ್ಲಿ ಕಟ್ಕೊಂಡಿದ್ದೀನಿ. ಇಲ್ಲ ನೀವು ಬಟರ್ ಪೇಪರ್ ಮೇಲೆ ಕೂಡ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಮಗೆ ಬೇಗ ಆಗುತ್ತೆ ಮತ್ತು ಎಷ್ಟು ತೆಳ್ಳಗೆ ಕೂಡಾದರೂ ನಾವು ಲಟ್ಟಿಸ್ಬೋದು. ನೋಡಿದ್ರೆ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಅಂದರೆ ಅಷ್ಟು ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ತೆಳ್ಳಗೆ ಎಷ್ಟು ತೆಳ್ಳಗೆ ಸಾಧ್ಯನೋ ನಿಮ್ಮ ಕೈಯಲ್ಲಿ ಅಷ್ಟು ನೋಡಿ ಮಾಡಿ ಇಲ್ಲಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದೇ ಸತಿ ನಾವು ಕರಿಯೋದ್ರಿಂದ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ನೋಡಿ ಮಾಡಿರುವಂಥದ್ದನ್ನು ಇವಾಗ ಎಣ್ಣೆ ಬಿಸಿಯಾಗಿದೆ ಅಂತೇಳಿ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಆಲ್ಮೋಸ್ಟು ಎಣ್ಣೆ ಬಿಸಿಯಾಗಿದೆ. ನೋಡಿ ಹವೆ ನಿಮಗೆ ಕಾಣಿಸ್ತಾ ಇರಬಹುದು. ನೋಡಿ ಇವಾಗ ಇದೊಂದು ಟಿಪ್ಸ್ ನೋಡಿ. ಸ್ವಲ್ಪ ಮೇಲೆ ನೀವು ಹಾಕಿದ್ಮೇಲೆ ಸ್ವಲ್ಪ ಈ ರೀತಿಯಲ್ಲಿ ನೀವು ಅದನ್ನು ಪ್ರೆಸ್ ಮಾಡೋದ್ರಿಂದ ಅದು ತಾನೇ ಎದ್ದೋಗುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಮತ್ತೆ ಒಂದು ಹಾಕ್ಕೊಳ್ಳೋಣ. ನೋಡಿ ಮತ್ತು ಇದಕ್ಕೂ ಸಹ ನೀವು ಅಷ್ಟೇ ಸ್ವಲ್ಪ ಜಾಸ್ತಿ ಏನಲ್ಲ, ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ತುಂಬ ಚೆನ್ನಾಗಿ ಒಂದೊಂದು ಉಬ್ಬಿ ಬರುತ್ತೆ. ನೋಡಿ ಇವಾಗ ಇದು ರೆಡಿ ಆಯಿತು. ಬನ್ನಿ ಮತ್ತೆ ನೆಕ್ಸ್ಟ್ ಹಾಕ್ಕೊಳ್ಳೋಣ. ನೋಡಿ ಇದೇ ರೀತಿ ನಾನು ನೋಡಿ ನಿಮಗೆ ಸುಮಾರು ಅಷ್ಟು ತೋರಿಸಿದ್ದೀನಿ ನಾವು ಹಾಕೋದನ್ನು. ಒಂದು ಸಹ ಅದು ಎಲ್ಲೂ ಕೂಡ ಹರಿಯೋದಾಗಿರ್ಬೋದು ಇದಾಗೋದಾಗಿಲ್ಲ. ಒಂದು ಸಹ ಚೆನ್ನಾಗಿ ಉಬ್ಬಿ ಬರುತ್ತೆ, ಒಂದೇ ಸಮಕ್ಕೆ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ. ನೀವು ಸ್ವಲ್ಪ ನಿಮಗೆ ಉಪ್ಪು ಖಾರ ಏನಾನ ಜಾಸ್ತಿ ಬೇಕಿದ್ದರೆ
ನೀವು ನೋಡಿಕೊಂಡು ಹಾಕ್ಕೊಳ್ಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಾನು ನಿಮಗೆ ಸುಮಾರಷ್ಟು ನಾವು ಎಣ್ಣೆಗೆ ಹಾಕೋದನ್ನು ತೋರಿಸಿದ್ದೀನಿ. ನೋಡಿ ತುಂಬ 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 ಚೆನ್ನಾಗಿ ಬಂದಿದೆ. ನೋಡಿ ಇವಾಗ ನಾನು ಹೇಳಿಕೊಟ್ಟಿರುವಂಥ ಮೆಥಡಲ್ಲಿ ಮಾಡಿದ್ದೆ ಆದರೆ ನಮಗೆ ಜೋಳವನ್ನು ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಶುಗರು ಮತ್ತು ಬಿ ಪಿ ಪೇಷಂಟ್ಗಳಿಗಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಇದು. ಮತ್ತು ಇದೇನೆಂದರೆ ನಾವು ಆಯಿಲು ತುಂಬ ಅಂದರೆ ತುಂಬ ಎಳ್ಕೊಳ್ಳೋದಿಲ್ಲ. ಇದು ಆಯಿಲು ತುಂಬ ಕಡಿಮೆ ಎಳ್ಕೊಂಡಿರುತ್ತೆ. ನೋಡಿ ನಿಮಗೆ ವಿಡಿಯೋದಲ್ಲೇ ಕಾಣಿಸ್ತಾ ಇರ್ಬೋದು. ಇದು ವಡೆಗಳು ಮಾತ್ರ ಎಣ್ಣೆಗಳನ್ನ ಹೀರ್ಕೊಂಡಿರಲ್ಲ. ಬನ್ನಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಅಷ್ಟು ಅದ್ಭುತವಾಗಿ ಬಂದಿದೆ. ನೋಡಿ ಟೇಸ್ಟ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.